ವೆಲ್ಕಮ್ ಬ್ಯಾಕ್. ಇವತ್ತು ಯಾಕೆ ಬಲ್ಡೋಟ ಕಾರ್ಖಾನೆ ವಿರುದ್ಧವಾಗಿ ಅನ್ನದಾತರು ಸಿಡಿದೆದ್ದಿದ್ದಾರೆ ಅಂತಂದ್ರೆ ಸಿಂಪಲ್ ಇಷ್ಟೇ. ಕಾರಣ ಈ ಸಾಂಸ್ಕೃತಿಕ ರಾಜಧಾನಿ ಕೊಪ್ಪಳ ಇದೀಗ ಕರಿ ಅರಳಿ ಅಂತಾಗಿದೆ. ಕೊಪ್ಪಳ ತಾಲೂಕು ಒಂದರಲ್ಲೇ 202 ಕಾರ್ಖಾನೆಗಳಿದೆ. ಬರೋಬ್ಬರಿ 202 ಕಾರ್ಖಾನೆ ಇದೆ. ಈ ತೊಟ್ಟಿಲಲ್ಲಿ ಹೋಗೋರು ಕಡಿಮೆ, ಆದ್ರೆ ನರಕಕ್ಕೆ ಹೋಗೋರು ಜಾಸ್ತಿ. ಹೇಗೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಜನರ ಮಧ್ಯೆಯೇ ಗವಿಮಠದ ಶ್ರೀಗಳು ಕಣ್ಣೀರಿಟ್ಟಿದ್ರು. ಕೊಪ್ಪಳದ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಅಸ್ತಮ ಬರ್ತಾ ಇದೆ ಅಂತ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ಹೊಗೆ. ಇವತ್ತು ಈ ತರ 202 ಕಂಪನಿಗಳಿಂದ ಬರ್ತಾ ಇರುವಂತಹ ಹೊಗೆ ಇವತ್ತು ಆ ಭಾಗದ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಇವತ್ತು ನಮ್ಮ ರಿಪೋರ್ಟರ್ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ರು ಕೆಲ ದಿನಗಳ ಹಿಂದೆ. ಆ ಬೆಳೀತಾ ಇರುವಂತಹ ಬೆಳೆಗಳ ಮೇಲೆ ಹೋಗಿ ನೋಡಿದಾಗ ಕಪ್ಪು ಮಸಿ ತರ ಬರುತ್ತೆ. ಹಿಂಗ ಉಜ್ಜಿದ್ರ ಎಲೆ ಮೇಲೆ ಉಜ್ಜಿದ್ರೆ ಇದಕ್ಕೋಸ್ಕರ ಈಗ ಆಲ್ರೆಡಿ ತುಂಬಾ ಕಂಪನಿಗಳಿದೆ. ಇದ್ರ ಜೊತೆ ಈ ಕೆಲವೊಂದಷ್ಟು ಸ್ಟೀಲ್ ಕಂಪನಿಗಳಿದೆ. ಅದೇ ತರ ಈ ಬಲ್ಡೋಟ ಸ್ಟೀಲ್ ಕಂಪನಿ ದೊಡ್ಡದಾಗಿ ಬರೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದು ಬಂದ್ರೆ ನಮ್ಮ ಮನೆ ಮಕ್ಕಳು ಇವತ್ತು ಮತ್ತಷ್ಟು ಆರೋಗ್ಯಕ್ಕೆ ಸಮಸ್ಯೆಗೆ ತುತ್ತಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಅನ್ನದಾತರು ಬೆಳೀತಾ ಇರುವಂತಹ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ಈ ಹೊಗೆ ಉಗುಳುವಂತಹ ಕಾರ್ಖಾನೆಗಳಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಆಗ್ತಾ ಇದೆ ಅಂತೇಳಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಹೊಗೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ ಮೆಕ್ಕೆಜೋಳ, ಈರುಳ್ಳಿ ಬೆಳೆ, ಬಹುತೇಕ ಎಲ್ಲಾ ಬೆಳೆಗಳ ಮೇಲೆ ಬಂದು ಕೂತಿದೆ ಆ ಕಪ್ಪು ಬೂದಿ. ಜಾನುವಾರುಗಳು ಕೂಡ ಬೆಳೆ ತಿನ್ನುವ ಪರಿಸ್ಥಿತಿಯಲ್ಲಿ ಇರುವಂತೆ ಇವತ್ತು ಇದಕ್ಕೆ ಅವತ್ತು ಆಕ್ರೋಶವನ್ನ ಹೊರಹಾಕ್ತಾರೆ ರೈತರು. ವೆಲ್ಕಮ್ ಬ್ಯಾಕ್. ಇವತ್ತು ಯಾಕೆ ಬಲ್ಡೋಟ ಕಾರ್ಖಾನೆ ವಿರುದ್ಧವಾಗಿ ಅನ್ನದಾತರು ಸಿಡಿದೆದ್ದಿದ್ದಾರೆ ಅಂತಂದ್ರೆ ಸಿಂಪಲ್ ಇಷ್ಟೇ. ಕಾರಣ ಈ ಸಾಂಸ್ಕೃತಿಕ ರಾಜಧಾನಿ ಕೊಪ್ಪಳ ಇದೀಗ ಕರಿ ಅರಳಿ ಅಂತಾಗಿದೆ. ಕೊಪ್ಪಳ ತಾಲೂಕು ಒಂದರಲ್ಲೇ 202 ಕಾರ್ಖಾನೆಗಳಿದೆ. ಬರೋಬ್ಬರಿ 202 ಕಾರ್ಖಾನೆ ಇದೆ. ಈ ತೊಟ್ಟಿಲಲ್ಲಿ ಹೋಗೋರು ಕಡಿಮೆ, ಆದ್ರೆ ನರಕಕ್ಕೆ ಹೋಗೋರು ಜಾಸ್ತಿ. ಹೇಗೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಜನರ ಮಧ್ಯೆಯೇ ಗವಿಮಠದ ಶ್ರೀಗಳು ಕಣ್ಣೀರಿಟ್ಟಿದ್ರು. ಕೊಪ್ಪಳದ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಅಸ್ತಮ ಬರ್ತಾ ಇದೆ ಅಂತ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ಹೊಗೆ. ಇವತ್ತು ಈ ತರ 202 ಕಂಪನಿಗಳಿಂದ ಬರ್ತಾ ಇರುವಂತಹ ಹೊಗೆ ಇವತ್ತು ಆ ಭಾಗದ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಇವತ್ತು ನಮ್ಮ ರಿಪೋರ್ಟರ್ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ರು ಕೆಲ ದಿನಗಳ ಹಿಂದೆ. ಆ ಬೆಳೀತಾ ಇರುವಂತಹ ಬೆಳೆಗಳ ಮೇಲೆ ಹೋಗಿ ನೋಡಿದಾಗ ಕಪ್ಪು ಮಸಿ ತರ ಬರುತ್ತೆ. ಹಿಂಗ ಉಜ್ಜಿದ್ರ ಎಲೆ ಮೇಲೆ ಉಜ್ಜಿದ್ರೆ ಇದಕ್ಕೋಸ್ಕರ ಈಗ ಆಲ್ರೆಡಿ ತುಂಬಾ ಕಂಪನಿಗಳಿದೆ. ಇದ್ರ ಜೊತೆ ಈ ಕೆಲವೊಂದಷ್ಟು ಸ್ಟೀಲ್ ಕಂಪನಿಗಳಿದೆ. ಅದೇ ತರ ಈ ಬಲ್ಡೋಟ ಸ್ಟೀಲ್ ಕಂಪನಿ ದೊಡ್ಡದಾಗಿ ಬರೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದು ಬಂದ್ರೆ ನಮ್ಮ ಮನೆ ಮಕ್ಕಳು ಇವತ್ತು ಮತ್ತಷ್ಟು ಆರೋಗ್ಯಕ್ಕೆ ಸಮಸ್ಯೆಗೆ ತುತ್ತಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಅನ್ನದಾತರು ಬೆಳೀತಾ ಇರುವಂತಹ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ಈ ಹೊಗೆ ಉಗುಳುವಂತಹ ಕಾರ್ಖಾನೆಗಳಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಆಗ್ತಾ ಇದೆ ಅಂತೇಳಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಹೊಗೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ ಮೆಕ್ಕೆಜೋಳ, ಈರುಳ್ಳಿ ಬೆಳೆ, ಬಹುತೇಕ ಎಲ್ಲಾ ಬೆಳೆಗಳ ಮೇಲೆ ಬಂದು ಕೂತಿದೆ ಆ ಕಪ್ಪು ಬೂದಿ. ಜಾನುವಾರುಗಳು ಕೂಡ ಬೆಳೆ ತಿನ್ನುವ ಪರಿಸ್ಥಿತಿಯಲ್ಲಿ ಇರುವಂತೆ ಇವತ್ತು ಇದಕ್ಕೆ ಅವತ್ತು ಆಕ್ರೋಶವನ್ನ ಹೊರಹಾಕ್ತಾರೆ ರೈತರು. ವೆಲ್ಕಮ್ ಬ್ಯಾಕ್. ಇವತ್ತು ಯಾಕೆ ಬಲ್ಡೋಟ ಕಾರ್ಖಾನೆ ವಿರುದ್ಧವಾಗಿ ಅನ್ನದಾತರು ಸಿಡಿದೆದ್ದಿದ್ದಾರೆ ಅಂತಂದ್ರೆ ಸಿಂಪಲ್ ಇಷ್ಟೇ. ಕಾರಣ ಈ ಸಾಂಸ್ಕೃತಿಕ ರಾಜಧಾನಿ ಕೊಪ್ಪಳ ಇದೀಗ ಕರಿ ಅರಳಿ ಅಂತಾಗಿದೆ. ಕೊಪ್ಪಳ ತಾಲೂಕು ಒಂದರಲ್ಲೇ 202 ಕಾರ್ಖಾನೆಗಳಿದೆ. ಬರೋಬ್ಬರಿ 202 ಕಾರ್ಖಾನೆ ಇದೆ. ಈ ತೊಟ್ಟಿಲಲ್ಲಿ ಹೋಗೋರು ಕಡಿಮೆ, ಆದ್ರೆ ನರಕಕ್ಕೆ ಹೋಗೋರು ಜಾಸ್ತಿ. ಹೇಗೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಜನರ ಮಧ್ಯೆಯೇ ಗವಿಮಠದ ಶ್ರೀಗಳು ಕಣ್ಣೀರಿಟ್ಟಿದ್ರು. ಕೊಪ್ಪಳದ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಅಸ್ತಮ ಬರ್ತಾ ಇದೆ ಅಂತ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ಹೊಗೆ. ಇವತ್ತು ಈ ತರ 202 ಕಂಪನಿಗಳಿಂದ ಬರ್ತಾ ಇರುವಂತಹ ಹೊಗೆ ಇವತ್ತು ಆ ಭಾಗದ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಇವತ್ತು ನಮ್ಮ ರಿಪೋರ್ಟರ್ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ರು ಕೆಲ ದಿನಗಳ ಹಿಂದೆ. ಆ ಬೆಳೀತಾ ಇರುವಂತಹ ಬೆಳೆಗಳ ಮೇಲೆ ಹೋಗಿ ನೋಡಿದಾಗ ಕಪ್ಪು ಮಸಿ ತರ ಬರುತ್ತೆ. ಹಿಂಗ ಉಜ್ಜಿದ್ರ ಎಲೆ ಮೇಲೆ ಉಜ್ಜಿದ್ರೆ ಇದಕ್ಕೋಸ್ಕರ ಈಗ ಆಲ್ರೆಡಿ ತುಂಬಾ ಕಂಪನಿಗಳಿದೆ. ಇದ್ರ ಜೊತೆ ಈ ಕೆಲವೊಂದಷ್ಟು ಸ್ಟೀಲ್ ಕಂಪನಿಗಳಿದೆ. ಅದೇ ತರ ಈ ಬಲ್ಡೋಟ ಸ್ಟೀಲ್ ಕಂಪನಿ ದೊಡ್ಡದಾಗಿ ಬರೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದು ಬಂದ್ರೆ
ನಮ್ಮ ಮನೆ ಮಕ್ಕಳು ಇವತ್ತು ಮತ್ತಷ್ಟು ಆರೋಗ್ಯಕ್ಕೆ ಸಮಸ್ಯೆಗೆ ತುತ್ತಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಅನ್ನದಾತರು ಬೆಳೀತಾ ಇರುವಂತಹ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ಈ ಹೊಗೆ ಉಗುಳುವಂತ ಕಾರ್ಖಾನೆಗಳಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಹೊಗೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ ಮೆಕ್ಕೆಜೋಳ, ಈರುಳ್ಳಿ ಬೆಳೆ, ಬಹುತೇಕ ಎಲ್ಲಾ ಬೆಳೆಗಳ ಮೇಲೆ ಬಂದು ಕೂತಿದೆ ಆ ಕಪ್ಪು ಬೂದಿ. ಜಾನುವಾರುಗಳು ಕೂಡ ಬೆಳೆ ತಿನ್ನುವ ಪರಿಸ್ಥಿತಿಯಲ್ಲಿ ಇರುವಂತೆ ಇವತ್ತು ಇದಕ್ಕೆ ಅವತ್ತು ಆಕ್ರೋಶವನ್ನ ಹೊರಹಾಕ್ತಾರೆ ರೈತರು. ವೆಲ್ಕಮ್ ಬ್ಯಾಕ್. ಇವತ್ತು ಯಾಕೆ ಬಲ್ಡೋಟ ಕಾರ್ಖಾನೆ ವಿರುದ್ಧವಾಗಿ ಅನ್ನದಾತರು ಸಿಡಿದೆದ್ದಿದ್ದಾರೆ ಅಂತಂದ್ರೆ ಸಿಂಪಲ್ ಇಷ್ಟೇ. ಕಾರಣ ಈ ಸಾಂಸ್ಕೃತಿಕ ರಾಜಧಾನಿ ಕೊಪ್ಪಳ ಇದೀಗ ಕರಿ ಅರಳಿ ಅಂತಾಗಿದೆ. ಕೊಪ್ಪಳ ತಾಲೂಕು ಒಂದರಲ್ಲೇ 202 ಕಾರ್ಖಾನೆಗಳಿದೆ. ಬರೋಬ್ಬರಿ 202 ಕಾರ್ಖಾನೆ ಇದೆ. ಈ ತೊಟ್ಟಿಲಲ್ಲಿ ಹೋಗೋರು ಕಡಿಮೆ, ಆದ್ರೆ ನರಕಕ್ಕೆ ಹೋಗೋರು ಜಾಸ್ತಿ. ಹೇಗೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಜನರ ಮಧ್ಯೆಯೇ ಗವಿಮಠದ ಶ್ರೀಗಳು ಕಣ್ಣೀರಿಟ್ಟಿದ್ರು. ಕೊಪ್ಪಳದ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಅಸ್ತಮ ಬರ್ತಾ ಇದೆ ಅಂತ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ಇಲ್ಲಿ ಹೊಗೆ. ಇವತ್ತು ಈ ತರ 202 ಕಂಪನಿಗಳಿಂದ ಬರ್ತಾ ಇರುವಂತಹ ಹೊಗೆ ಇವತ್ತು ಆ ಭಾಗದ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಇವತ್ತು ನಮ್ಮ ರಿಪೋರ್ಟರ್ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ರು ಕೆಲ ದಿನಗಳ ಹಿಂದೆ. ಆ ಬೆಳೀತಾ ಇರುವಂತಹ ಬೆಳೆಗಳ ಮೇಲೆ ಹೋಗಿ ನೋಡಿದಾಗ ಕಪ್ಪು ಮಸಿ ತರ ಬರುತ್ತೆ. ಹಿಂಗ ಉಜ್ಜಿದ್ರ ಎಲೆ ಮೇಲೆ ಉಜ್ಜಿದ್ರೆ ಇದಕ್ಕೋಸ್ಕರ ಈಗ ಆಲ್ರೆಡಿ ತುಂಬಾ ಕಂಪನಿಗಳಿದೆ. ಇದ್ರ ಜೊತೆ ಈ ಕೆಲವೊಂದಷ್ಟು ಸ್ಟೀಲ್ ಕಂಪನಿಗಳಿದೆ. ಅದೇ ತರ ಈ ಬಲ್ಡೋಟ ಸ್ಟೀಲ್ ಕಂಪನಿ ದೊಡ್ಡದಾಗಿ ಬರೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದು ಬಂದ್ರೆ ನಮ್ಮ ಮನೆ ಮಕ್ಕಳು ಇವತ್ತು ಮತ್ತಷ್ಟು ಆರೋಗ್ಯಕ್ಕೆ ಸಮಸ್ಯೆಗೆ ತುತ್ತಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಅನ್ನದಾತರು ಬೆಳೀತಾ ಇರುವಂತಹ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ಈ ಹೊಗೆ ಉಗುಳುವಂತ ಕಾರ್ಖಾನೆಗಳಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಹೊಗೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ ಮೆಕ್ಕೆಜೋಳ, ಈರುಳ್ಳಿ ಬೆಳೆ, ಬಹುತೇಕ ಎಲ್ಲಾ ಬೆಳೆಗಳ ಮೇಲೆ ಬಂದು ಕೂತಿದೆ ಆ ಕಪ್ಪು ಬೂದಿ. ಜಾನುವಾರುಗಳು ಕೂಡ ಬೆಳೆ ತಿನ್ನುವ ಪರಿಸ್ಥಿತಿಯಲ್ಲಿ ಇರುವಂತೆ ಇವತ್ತು ಇದಕ್ಕೆ ಅವತ್ತು ಆಕ್ರೋಶವನ್ನ ಹೊರಹಾಕ್ತಾರೆ ರೈತರು. ವೆಲ್ಕಮ್ ಬ್ಯಾಕ್. ಇವತ್ತು ಯಾಕೆ ಬಲ್ಡೋಟ ಕಾರ್ಖಾನೆ ವಿರುದ್ಧವಾಗಿ ಅನ್ನದಾತರು ಸಿಡಿದೆದ್ದಿದ್ದಾರೆ ಅಂತಂದ್ರೆ ಸಿಂಪಲ್ ಇಷ್ಟೇ. ಕಾರಣ ಈ ಸಾಂಸ್ಕೃತಿಕ ರಾಜಧಾನಿ ಕೊಪ್ಪಳ ಇದೀಗ ಕರಿ ಅರಳಿ ಅಂತಾಗಿದೆ. ಕೊಪ್ಪಳ ತಾಲೂಕು ಒಂದರಲ್ಲೇ 202 ಕಾರ್ಖಾನೆಗಳಿದೆ. ಬರೋಬ್ಬರಿ 202 ಕಾರ್ಖಾನೆ ಇದೆ. ಈ ತೊಟ್ಟಿಲಲ್ಲಿ ಹೋಗೋರು ಕಡಿಮೆ, ಆದ್ರೆ ನರಕಕ್ಕೆ ಹೋಗೋರು ಜಾಸ್ತಿ. ಹೇಗೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಜನರ ಮಧ್ಯೆಯೇ ಗವಿಮಠದ ಶ್ರೀಗಳು ಕಣ್ಣೀರಿಟ್ಟಿದ್ರು. ಕೊಪ್ಪಳದ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಅಸ್ತಮ ಬರ್ತಾ ಇದೆ ಅಂತ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ಇಲ್ಲಿ ಹೊಗೆ. ಇವತ್ತು ಈ ತರ 202 ಕಂಪನಿಗಳಿಂದ ಬರ್ತಾ ಇರುವಂತಹ ಹೊಗೆ ಇವತ್ತು ಆ ಭಾಗದ ಮಕ್ಕಳ